ಎಲ್ಲ ಪುಟ್ಟ ಪುಟ್ಟ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತಿನ ಕಥಾ ಸಮಯಕ್ಕೆ ತಮಗೆಲ್ಲ ಸ್ವಾಗತ. ಮೊದಲು ನಾವು ಪ್ರಾರ್ಥನೆಯನ್ನು ಮಾಡೋಣ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಕ್ಕಳೇ, ಈಗ ಸೆಪ್ಟೆಂಬರ್ 5 ಯಾವ ದಿನ ಅಂತ ನಿಮಗೆಲ್ಲ ಗೊತ್ತಿರ್ಬೋದಲ್ವ? ಅದನ್ನು ನಾವು ಶಿಕ್ಷಕರ ದಿನಾಚರಣೆ ಅಂತ ಹೇಳ್ತೀವಿ. ಅದು ನಮ್ಮ ಪ್ರೆಸಿಡೆಂಟ್ರಾದ ಡಾಕ್ಟರ್ ರಾಧಾಕೃಷ್ಣ ಅವರ ನೆನಪಿನಲ್ಲಿ ನಾವು ಮಾಡುವ ದಿನಾಚರಣೆ. ಇವತ್ತು ನಾವು ಯಾರನ್ನು ನೆನೆಸ್ಕೊಂಡ್ರೆ ಒಳ್ಳೆಯದು? ನಮ್ಮ ಶಿಕ್ಷಣಕ್ಕೋಸ್ಕರ ಸಹಾಯ ಮಾಡಿದವರು, ಕೆಲಸ ಮಾಡಿದವ್ರನ್ನ ನೆನೆಸ್ಕೊಂಡ್ರೆ ಸಂತೋಷ ಅಲ್ವಾ? ಅಂತಹ ಒಬ್ಬರನ್ನ ನಾವಿವತ್ತು ನೆನೆಸ್ಕೊಳ್ಳೋಣ. ಅವ್ರು ಯಾರು ಗೊತ್ತಾ? ಅಕ್ಷರ ಸಂತ ಹರೇಕಳ ಹಾಜಬ್ಬ ಅಂತ. ನಾವು ಕಾಣೋ ಕನಸಿನ ಮೇಲೆ ನಮಗೆ ನಂಬಿಕೆ ಇದ್ದರೆ, ಅದಕ್ಕಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಆ ಕನಸು ಖಂಡಿತವಾಗಿ ನೆರವೇರುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಹರೇಕಳ ಹಾಜಬ್ಬ. ಇವರು ಮಂಗಳೂರಿನ ರಸ್ತೆಯ ಬದಿಗಳಲ್ಲಿ ನಿಂತು ಕಿತ್ತಳೆ ಹಣ್ಣುಗಳನ್ನು ಮಾರ್ತಾರೆ. ಮತ್ತು ತಾವು ಹಣ್ಣು ಮಾರಿ ಬಂದ ಹಣದಿಂದ ತಮ್ಮ ಊರಿನಲ್ಲಿ ಶಾಲೆ ಕಟ್ತಾರೆ. ನಂಬಕ್ಕಾಗತ್ತಾ ಮಕ್ಕಳೇ? ಹೌದು, ನಿಜಾನೇ ಇದು. ನಂಬಲೇಬೇಕು. ಅದು ಅವರ ಸಾಧನೆ. ಸುಮಾರು 67 ವರ್ಷದ ಹಾಜಬ್ಬ ಶಾಲೆಗೆ ಹೋದವರಲ್ಲ, ಓದಕ್ಕೆ ಬರೆಯೋಕ್ಕೆ ಕಲಿತವರಲ್ಲ. ಆದರೆ ಓದು ಬಾರದ ಹಾಜಬ್ಬ ತಮ್ಮ ಊರಿನಲ್ಲಿ ಶಾಲೆ ಕಟ್ಟಿಸಿ ಸಾವಿರಾರು ಮಕ್ಕಳಿಗೆ ಉತ್ತಮ ಭವಿಷ್ಯ ಕಟ್ಟಿಕೊಟ್ಟಿದ್ದಾರೆ. ಎಷ್ಟು ಒಳ್ಳೆಯ ಕೆಲಸ ಅಲ್ವಾ? ಎಷ್ಟು ಸಂತೋಷ ಆಗುತ್ತಲ್ವ ಈ ವಿಷಯ ಕೇಳಿದಾಗ. ಹಾಜಬ್ಬ ಬಡತನದಲ್ಲೇ ಹುಟ್ಟಿ ಬೆಳೆದವರು. ಅವರ ಮನೆಯಲ್ಲಿ 2 ಹೊತ್ತಿನ ಊಟಕ್ಕೂ ಕಷ್ಟ. ಇನ್ನು ಶಾಲೆಗೆ ಹೋಗಿ ವಿದ್ಯೆ ಕಲಿಯೋದು ದೂರದ ಮಾತೇ ಆಯಿತು. ಚಿಕ್ಕ ವಯಸ್ಸಲ್ಲಿ ಅವರು ಬೀಡಿ ಕಟ್ಟಿ ಹಣ ಸಂಪಾದನೆ ಮಾಡಿ ತಮ್ಮ ತಾಯಿ ತಂದೆಯರಿಗೆ ಕೊಟ್ಟು ಸಹಾಯ ಮಾಡ್ತಿದ್ರು. ಆಮೇಲೆ ಅವರು ಯೋಚನೆ ಮಾಡಿದ್ರು, ಹಣ್ಣಿನ ವ್ಯಾಪಾರ ಮಾಡಿದ್ರೆ ಹೇಗೆ ಅಂತ. ಅದಕ್ಕೆ ಅವರು ಮಂಗಳೂರಿಗೆ ಬಂದು ರಸ್ತೆ ಬದಿಯಲ್ಲಿ ಕಿತ್ತಳೆ ಹಣ್ಣುಗಳನ್ನು ಮಾರೋ ಜೀವನ ನಡೆಸೋಕ್ಕೆ ಶುರು ಮಾಡಿದ್ರು. ಮಂಗಳೂರಿನಂತಹ ದೊಡ್ಡ ಊರಿಗೆ ಬಂದಾಗ ಅವರಿಗೆ ವಿದ್ಯೆ ಬರೆದಿದ್ದರೆ ಜೀವನ ನಡೆಸೋದೆಷ್ಟು ಕಷ್ಟ ಅಂತ ಗೊತ್ತಾಯಿತು. ಎಷ್ಟು ಅವಮಾನಗಳನ್ನು ಅನುಭವಿಸಬೇಕಾಗತ್ತೆ ಅಂತಲೂ ಗೊತ್ತಾಯಿತು. ಆಗ ಅವರಿಗೆ ತನ್ನ ಹಾಗೆ ತಮ್ಮ ಊರಿನ ಪುಟ್ಟ ಮಕ್ಕಳು ಅವಿದ್ಯಾವಂತರಾಗಬಾರ್ದು ಅಂತ ಬಹಳ ಬಲವಾದ ಅನಿಸಿಕೆ ಬಂತು. ಆಗಲೇ ಅವರು ತಮ್ಮ ಊರಿನಲ್ಲಿ ಬಡ ಮಕ್ಕಳಿಗಾಗಿ ಒಂದು ಶಾಲೆ ಬರುವ ಹಾಗೆ ಮಾಡಬೇಕು ಅಂತ ಪಣ ತೊಟ್ಟರು. ಇದು ಯಾಕಾಯಿತು ಅಂದರೆ, ಅವರು ಒಂದು ಸತಿ ಮಂಗಳೂರಲ್ಲಿ ಹಣ್ಣು ಮಾರ್ತಾ ಇರುವಾಗ ಒಬ್ಬ ಬೇರೆ ದೇಶದ ಹೆಣ್ಣು ಮಗಳು ಬಂದು ಅವರ ಹತ್ರ ಹೌ ಮಚ್ ಈಸ್ ಫಾರ್ ಆರೆಂಜ್ ಅಂತ ಕ್ವಶ್ಚನ್ ಮಾಡಿದ್ಲು. ಆದರೆ ಪಾಪ ಹಾಜಬ್ಬನವರಿಗೆ ಇಂಗ್ಲೀಷ್ನ ಗಂಧನೇ ಗೊತ್ತಿರಲಿಲ್ಲ. ಅವ್ರಿಗೆ ಅವಳು ಏನು ಕೇಳ್ತಾ ಇದ್ದಾಳೆ ಅಂತಲೇ ಗೊತ್ತಾಗದೆ ಅವರು ಸುಮ್ಮನೆ ಕಣ್ಕಂಡು ಬಾಯಿ ಬಿಟ್ಕೊಂಡು ನೋಡ್ತಾಯಿದ್ರು. ಅವಳು ಅಯ್ಯೋ, ಈ ಮನುಷ್ಯನಿಗೇನು ಅರ್ಥನೇ ಆಗಲಿಲ್ಲ, ಇವನೇನು ಹಣ್ಣು ಮಾರ್ತಾನೆ ಅಂತ ಹೊಟ್ಟೋದ್ಲು. ಆಗ ಅಲ್ಲಿ ಸುತ್ತಲೂ ನಿಂತಿದ್ದವರೆಲ್ಲ ಸ್ವಲ್ಪ ನಕ್ಕರು. ಆಗ ಅವರಿಗೆ ತುಂಬ ಬೇಜಾರಾಯಿತು. ಅದೇ ಕಾರಣ ಅವರ ಮನಸ್ಸಿನಲ್ಲಿ ಬಲವಾಗಿ ಶಾಲೆ ಶುರು ಮಾಡಿ ತಮ್ಮ ಊರಿನ ಮಕ್ಕಳಿಗೆಲ್ಲ ವಿದ್ಯೆ ಕೊಡಿಸ್ಬೇಕು ಅಂತ ಒಂದು ದೃಢ ನಿಶ್ಚಯ ಬರೋ ಹಾಗೆ ಮಾಡಿಬಿಡ್ತು. ಇದಕ್ಕೆ ಅವ್ರು ಪಟ್ಟ ಕಷ್ಟ 1-2. ಅವರು ಇದಕ್ಕೋಸ್ಕರ ಜಿಲ್ಲಾ ಪಂಚಾಯತ್ ಮುಂತಾದ ಕಚೇರಿಗಳಿಗೆ ಓಡಾಡಿದ್ರು. ಹಣ್ಣಿನ ವ್ಯಾಪಾರನ ನಿಲ್ಲಿಸೋ ಹಾಗೂ ಇಲ್ಲ, ಹೊಟ್ಟೆ ಹೊರೆಯೋಕ್ಕೂ ಅದೇನೆ. ಅದಕ್ಕೆ ಶಾಲೆಯನ್ನು ಕಟ್ಟೋಕ್ಕಾಗಿ ಎಲ್ಲ ಕಚೇರಿಗಳಿಗೆ ಮತ್ತೆ ಓಡಾಡಿದ್ರು. ಹಣ್ಣಿನ ವ್ಯಾಪಾರ ಮಾಡೋದು, ಮಧ್ಯೆ ಸ್ವಲ್ಪ ಬಿಡುವು ಮಾಡಿಕೊಂಡು ಕಚೇರಿಗಳಿಗೆ ಓಡಾಡೋದು.
ಆದರೆ ಈ ಸಾಮಾನ್ಯ ಬಡ ಅವಿದ್ಯಾವಂತನ ಮಾತಿಗೆ ಯಾರೂ ಸೊಪ್ಪು ಹಾಕಲಿಲ್ಲ, ಯಾರೂ ಗಮನನೇ ಕೊಡಲಿಲ್ಲ. ಆದರೆ ಹಾಜಬ್ಬ ಸೋಲೊಪ್ಕೊಳ್ಳಿಲ್ಲ. ತಮ್ಮ ಊರಿನ ಹಿರಿಯರು, ಜನಪ್ರತಿನಿಧಿಗಳ ಬಳಿ ಈ ವಿಷಯ ಪ್ರಸ್ತಾಪಿಸಿ ಶಾಲೆಯ ಅವಶ್ಯಕತೆ ಬಗ್ಗೆ ಅವರಿಗೆ ಮನಗಾಣುವಂತೆ ಮಾಡಿ ಕೊನೆಗೂ ಅವರೆಲ್ಲರ ಸಹಕಾರದಿಂದ ಪ್ರಾಥಮಿಕ ಶಾಲೆಗೆ ಜಿಲ್ಲಾ ಪಂಚಾಯತ್ ಅನುಮತಿ ನೀಡಿತು. ಈಗೊಂದು ಚಪ್ಪಾಳೆ ತಟ್ತೀರಲ್ಲ ನೀವು. 1999 ಜೂನ್ 6 ತಾತ್ಕಾಲಿಕವಾಗಿ ನ್ಯೂಪಡ್ಡು ಗ್ರಾಮದ ಮದರಸಾ ಕಟ್ಟಡದಲ್ಲಿ 28 ಮಕ್ಕಳಿಂದ ಪ್ರಾಥಮಿಕ ಶಾಲೆ ಶುರುವಾಯಿತು. ತಮ್ಮೂರಿನ ವಿದ್ಯಾರ್ಥಿಗಳಿಗಾಗಿ ಸ್ವಂತ ಶಾಲಾ ಕಟ್ಟಡ ಕಟ್ಟಲೇಬೇಕು ಅಂತ ಹಠ ತೊಟ್ಟ ಹಾಜಬ್ಬ ತಾವು ಕಿತ್ತಲೆ ಹಣ್ಣು ಮಾರಿ ಕೂಡಿಟ್ಟಿದ್ದ 25,000 ರೂಪಾಯಿ ಹಣವನ್ನು ಇಟ್ಟುಕೊಂಡು ಆ ಗ್ರಾಮದಲ್ಲಿದ್ದ ಯಾರೋ ಅತಿಕ್ರಮಣ ಮಾಡಿದ್ದ ಸರ್ಕಾರಿ ಜಾಗವನ್ನು ತಮ್ಮ ಊರಿನ ಶಾಲೆಗೋಸ್ಕರ ಮಂಜೂರು ಮಾಡಿಸಿಯೇ ಬಿಟ್ಟರು. ಅದು ಹೇಗೆ ಎಷ್ಟು ಸರ್ತಿ ಅವರು ಅಧಿಕಾರಿಗಳನ್ನ ಭೇಟಿ ಮಾಡಿ ಮನ ಒಲಿಸಿದ್ರು. ಅಂತೂ ಕೊನೆಗೆ ಆ ಕಾರ್ಯ ಸಾಧಿಸಿದ್ರು. 2000 ಇಸ್ವಿಯಲ್ಲಿ ಒಂದು ಕನ್ನಡ ಪ್ರಭಾ ಪತ್ರಿಕೆಯವರು ನೀಡಿದ 1 ಲಕ್ಷ ರು ದೇಣಿಗೆಯನ್ನು ಉಪಯೋಗಿಸಿ ಶಾಲೆಯ ಕಟ್ಟಡಕ್ಕಾಗಿ ಅಲೆದಾಡಿದ್ರು. ಅಂತೂ ಛಲ ಬಿಡದ ತ್ರಿವಿಕ್ರಮನಂತೆ ಹೋರಾಡಿ ಕೊನೆಗೂ ಹಾಜಬ್ಬ ತಮ್ಮ ಊರಿಗೆ ಪ್ರಾಥಮಿಕ ಶಾಲೆಯನ್ನು ಮಂಜೂರು ಮಾಡಿಸಿಯೇ ಬಿಟ್ಟರು. ಮುಂದೆ ಇವರ ನಿಸ್ವಾರ್ಥ ಸೇವೆಯ ವಿಷಯ ಎಲ್ಲ ಕಡೆ ಹರಡಿ ಹಲವಾರು ಸಂಘ ಸಂಸ್ಥೆಗಳು ಆ ಶಾಲೆಗೆ ಹಣ ಸಹಾಯ ಮಾಡಲು ಮುಂದೆ ಬಂದವು. ಹಾಜಬ್ಬನವರ ಆಸೆ ನೆರವೇರಿತು. ನಮ್ಮ ಸರ್ಕಾರ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು 2020 ಘೋಷಿಸಿತು. ಆದರೆ 2020 ಮಾರ್ಚ್ ತಿಂಗಳಲ್ಲಿ ಅವರಿಗೆ ಸಲ್ಲಬೇಕಿದ್ದ ಪದ್ಮಶ್ರೀ ಪ್ರಶಸ್ತಿ ಕೊರೋನಾ ಕಾರಣದಿಂದ ಮುಂದೂಡಬೇಕಾಯಿತು. 2021 ನವೆಂಬರ್ 8 ದೆಹಲಿಯಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಅಂದಿನ ಗವರ್ನರ್ ಆಗಿದ್ದ ರಾಮನಾಥ್ ಕೋವಿಂದ್ರವರು ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಅಕ್ಷರ ಸಂತ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಮನೆ ಮಾತಾಗಿರುವ ಹಾಜಬ್ಬ ಅವರಿಗೆ ಪದ್ಮಶ್ರೀ, ರಾಜ್ಯೋತ್ಸವ ಪ್ರಶಸ್ತಿ, ಇನ್ನೂ ಬೇಕಾದಷ್ಟು ಪ್ರಶಸ್ತಿಗಳು ಬಂದಿವೆ. ಎಷ್ಟೇ ಪ್ರಶಸ್ತಿ ಹೆಸರು ಬಂದರೂ ಹಾಜಬ್ಬನವರು ತಮ್ಮ ಎಂದಿನ ಹಣ್ಣು ಮಾರುವ ವೃತ್ತಿಯನ್ನು ಬಿಟ್ಟಿಲ್ಲ. ಅವರು ತಮ್ಮ ಜೀವನ ನಿರ್ವಹಣೆಗೆ ಈಗಲೂ ಕಿತ್ತಲೆ ಹಣ್ಣು ಮಾರುತ್ತಿದ್ದಾರೆ. ಮಾಸಿದ ಪಂಚೆ ಉಟ್ಟು ರಸ್ತೆ ಬದಿಯಲ್ಲಿ ಹಣ್ಣು ಮಾರುತ್ತಾ ತಮ್ಮ ಊರಿನ ಮಕ್ಕಳು ಅಕ್ಷರವಂತರಾಗುವಂತೆ ಮಾಡಿದ ತೃಪ್ತ ನಗೆಯೊಂದಿಗೆ ಹಾಜಬ್ಬ ನಮಗೆ ಕಾಣಿಸ್ತಾರೆ. ಈ ಅಕ್ಷರ ಸಂತನ ಸಾಧನೆಯ ಕಥೆಯನ್ನು ವಿಶ್ವವಿದ್ಯಾಲಯದ ಪಠ್ಯ ಪುಸ್ತಕಗಳಲ್ಲಿ ಅಳವಡಿಸಿದ್ದಾರೆ. ಅವರಿಗೆ ಇನ್ನೂ ಒಂದು ಆಸೆ ಇದೆ. ತಮ್ಮ ಊರಿನ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಡಿಪ್ಲೊಮಾ, IIT ಕಾಲೇಜುಗಳನ್ನೂ ತರಬೇಕು ಅವ್ರ ಊರಲ್ಲಿ ಅಂತ ಬಯಕೆ. ಇಂತಹ ನಿಸ್ವಾರ್ಥ ಹಾಲಿನಂತಹ ಮನಸ್ಸಿನ ಹಾಜಪ್ಪನವರು ನಮಗೆಲ್ಲ ಪ್ರಾತಸ್ಮರಣೀಯರು. ಅವರಿಗೆ ಪ್ರಶಸ್ತಿ ಬಂದ ಎಲ್ಲ ಹಣವನ್ನು ಅವರು ಈ ಶಾಲೆಯ ಉನ್ನತಿಗೋಸ್ಕರನೇ ಖರ್ಚು ಮಾಡಿದ್ರು. ಅಲ್ಲಿ ಅವರು ಒಂದು ಪ್ಲೇಗ್ರೌಂಡ್ ಕಟ್ಸಿದ್ರು, ಲೈಬ್ರರಿ ಮಾಡಿಸಿದ್ರು, ಇದನ್ನೆಲ್ಲ ಮಾಡಿಸಿದ್ರು. ಅವರು ಒಂದು ನಯಾ ಪೈಸೆನೂ ಅದರಲ್ಲಿ ತಮ್ಮ ಸ್ವಂತ ಖರ್ಚಿಗೆ ಉಪಯೋಗಿಸ್ಕೊಳ್ಳಿಲ್ಲ. ಆಮೇಲೆ ಅವರು ಆ ಶಾಲೆಯಲ್ಲಿ ಒಂದು ಬೋರ್ಡ್ ಹಾಕಿದಾರಂತೆ. ಅದರಲ್ಲಿ ಶಾಲೆಗೆ ಸಹಾಯ ಮಾಡಿದ ಪ್ರತಿಯೊಬ್ಬರ ಹೆಸರನ್ನು ಹಾಕಿಸಿದಾರಂತೆ. ಆದರೆ ಅದರಲ್ಲಿ ಅವ್ರ ಹೆಸರು ಮಾತ್ರ ಇಲ್ಲ. ಎಷ್ಟು ನಿಸ್ವಾರ್ಥ ಸೇವೆ ಅಲ್ವಾ ಮಕ್ಕಳೇ! ಇವರ ಜೀವನದಿಂದ ನಾವೇನು ಕಲಿಬೇಕು ಹೇಳಿ? ನಿಸ್ವಾರ್ಥ ಸೇವೆ ಇನ್ನೊಬ್ಬರಿಗೆ ಕೊಡೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಶಾಂತಿ, ಸಂಭ್ರಮ, ಸಂತೋಷ ಹುಟ್ಟೋಕ್ಕೆ ಸಾಧ್ಯ. ಹಾಗಿರೋರು ಯಾವಾಗಲೂ ಸಂತೋಷವಾಗಿ ಬದುಕಕ್ಕೆ ಸಾಧ್ಯ. ಅದಕ್ಕೆ ಉದಾಹರಣೆ ಹಾಲಿನಂತಹ ಮನಸ್ಸಿನ ಹಾಜಪ್ಪ.
ಅವರ ಹಾಗೆ ನಾವು ಕೂಡ ನಿಸ್ವಾರ್ಥ ಸೇವೆ ಸಲ್ಲಿಸೋಕ್ಕೆ ಟೊಂಕ ಕಟ್ಟಿ ನಿಲ್ಲೋಣ ಅಲ್ವಾ ಮಕ್ಕಳೇ? ಇವರನ್ನು ಈ ಶಿಕ್ಷಕರ ದಿನಾಚರಣೆಯೆಂದು ನೆನೆಸಿಕೊಂಡು ನಾವು ಅವರಿಗೆ ಕೈ ಮುಗಿಯೋಣ. ನಿಮಗೆಲ್ಲ ಇವರ ಕಥೆ ಇಷ್ಟ ಆಯಿತು ಅನಿಸುತ್ತಲ್ಲ? ನೀವು ಮಂಗಳೂರಿಗೆ ಹೋದಾಗ ಅಲ್ಲಿ ಹಾಜಬ್ಬನವ್ರನ್ನ ಹುಡುಕೊಂಡು ಹೋಗಿ ಅವರಿಗೆ ಒಂದು ವಂದನೆಗಳನ್ನು ಸಲ್ಲಿಸ್ತೀರಾ ಅಲ್ವಾ? ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ ಮತ್ತು ಕಥೆಯನ್ನು ಮುಗಿಸೋಣ ಮಕ್ಕಳೇ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.